ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಸೊ ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಅವರು ಔಟ್ ಆಗಿದ್ದಾರೆ, ಅಂದರೆ ಮನೆಯಿಂದ ಹೊರಗೋಗಿದ್ದಾರೆ. ಸೊ ತನಿಷಾ ಅವರು ಮನೆಯಿಂದ ಹೊರಗೋಗೋದಕ್ಕೆ ಕಾರಣ ಕಾರ್ತಿಕ್ ಅವರಾಗಿರೋ ಯಾವ ರೀತಿ ಇರ್ಬೋದು ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ತನಿಷಾ ಅವರು ಎಲಿಮಿನೇಟ್ ಆಗಿದ್ದು ಹೇಗೆ ಅಂತ ನೋಡೋದಾದರೆ, ಮನೆಯಲ್ಲಿ ಎಲ್ಲ ಸದಸ್ಯರು ಇರುವಾಗ ಬಿಗ್ ಬಾಸಿಂದ ಒಂದು ಕರೆ ಬರುತ್ತೆ, ಅಂದರೆ ಬಿಗ್ ಬಾಸ್ ಧ್ವನಿ ಬರುತ್ತೆ. ಸೊ ಎಲ್ಲರೂ ಈಚೆ ಬಂದು ನಿಂತ್ಕೋಬೇಕು ಅಂತ. ಸೊ ಸಡನ್ನಾಗಿ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಅವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ. ಸೊ ಹಾಗೆ ಎಲ್ಲರೂ ಸಾಲಾಗಿ ನಿಂತಿರುವಾಗ ನೀವು ನೋಡ್ಬೋದು ಅಲ್ಲಿ ಸಂಗೀತ ಮತ್ತು ಪ್ರತಾಪ್ನ ಸೈಡಲ್ಲಿ ಇಟ್ಟಿರ್ತಾರೆ. ಸೊ ಅಂದರೆ ಅವ್ರು ಸೇಫ್ ಆಗಿದ್ದಾರೆ ಅಂತ ಅರ್ಥ. ಹೀಗೆ ಮನೆ ಕಂಟೆಸ್ಟೆಂಟ್ಸ್ನೆಲ್ಲ ಸೇಫ್ ಮಾಡಿ ಕೊನೆಗೆ ತನಿಷಾ ಅವರು ಈ ವಾರ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ತನಿಷಾ ಅವರು ತುಂಬಾ ದುಃಖ ಪಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಕಷ್ಟಪಟ್ಟು ಆಡಿರ್ತಾರೆ ಆ್ಯಂಡ್ ತುಂಬ ಫೇಸ್ ಮಾಡಿರ್ತಾರೆ. ಸೊ ತುಂಬಾ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ. ಮತ್ತು ಬಿಗ್ ಬಾಸ್ ಮನೆ ಹೆಂಗೆ ಬಿಟ್ಟೋಗಲಿ ನಾನು ಇಷ್ಟು ದಿನ ಇದ್ದಿದ್ದು ಅಂತ ತುಂಬಾ ಬೇಸರನ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ಸೊ ತನಿಷಾ ಅವರು ಮನೆಯಿಂದ ಹೊರಗೋಗೋದಕ್ಕೆ ಕಾರ್ತಿಕ್ ಅವರು ಯಾವ ರೀತಿ ಕಾರಣ ಅಂತ ಹೇಳೋದಾದರೆ, ಬಿಗ್ ಬಾಸ್ ಅವರು ಈ ವಾರ ತನಿಷಾ ಅವ್ರನ್ನ ಕಳಿಸಿರೋದು ಕಳೆದ ವಾರ ವೋಟಿಂಗ್ ರಿಸಲ್ಟ್ಸ್ನ ಪ್ರಕಾರ. ಸೊ ಕಳೆದ ವಾರ ವೋಟಿಂಗ್ ರಿಸಲ್ಟ್ಸಲ್ಲಿ ತನಿಷಾ ಅವರು ತುಂಬ ಕಡಿಮೆ ಇತ್ತು ವೋಟಿಂಗ್ಸು. ಸೊ ಈಗ ತನಿಷಾ ಅವರು ಮನೆಗೆ ಹೋಗೋದಕ್ಕೆ ಕಾರ್ತಿಕ್ ಕಾರಣ ಯಾವ ರೀತಿ ಆಗ್ತಾರೆ ಅಂದರೆ, ಹೋದ ವಾರ ತನಿಷಾ ಅವರು ನಾಮಿನೇಟ್ ಆಗೋದಕ್ಕೆ ಕಾರ್ತಿಕ್ ಅವರು ನಾಮಿನೇಟ್ ಮಾಡಿರಲಿಲ್ಲ ಅಂದಿದ್ರೆ ತನಿಷಾ ಅವರು ಯಾವುದೇ ರೀತಿ ನಾಮಿನೇಷನಲ್ಲಿ ಇರ್ತಿರಲಿಲ್ಲ. ಸೊ ಹೀಗಾಗಿ ಅವರು ಸೇಫ್ ಆಗ್ತಾಯಿದ್ರು. ಬಟ್ ತನಿಷಾ ಅವರು ನಾಮಿನೇಟ್ ಆಗೋದಕ್ಕೆ ಕಾರಣ ಕಾರ್ತಿಕ್ ಅವರ ಒಂದು ವೋಟ್ ಏನು ಬರುತ್ತೆ, ಅಂದರೆ ನಾಮಿನೇಟ್ ಮಾಡ್ತಾರೆ ಕಾರ್ತಿಕ್ ಅವರು ಕೂಡ ತನಿಷಾ ಅವ್ರಿಗೆ. ಸೊ ಅದೇ ಅವರು ಈಗ ಮನೆಗೆ ಹೋಗೋದಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ತನಿಷಾ ಅವರು ಮನೆಗೆ ಹೋಗ್ತಾ ಇರೋದು ಸರಿನಾ ತಪ್ಪಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.